ತಾತ್ಕಾಲಿಕ ಮಳೆಯನ್ನು ನಂಬಿ ತಮಿಳುನಾಡಿಗೆ ನೀರು ಬಿಡುವುದರಿಂದ ಭವಿಷ್ಯದಲ್ಲಿ ಸಮಸ್ಯೆಯಾಗಬಹುದು ಎಂದು ರಾಜ್ಯ ಸರ್ಕಾರಕ್ಕೆ ವಿರೋಧ ಪಕ್ಷಗಳು ಎಚ್ಚರಿಕೆ ನೀಡಿವೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದರಾದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿಯವರ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಸರ್ವಪಕ್ಷಗಳ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಅವರು, ಇನ್ನು ಮುಂದೆ ಪ್ರತಿ 15 ದಿನಕ್ಕೊಮ್ಮೆ ಕಾವೇರಿ ನೀರು ನಿರ್ವಹಣಾ ಸಮಿತಿ ಹಾಗೂ ತಿಂಗಳಿಗೊಮ್ಮೆ ಕಾವೇರಿ ನೀರು ಪ್ರಾಧಿಕಾರದ ಸಭೆ ನಡೆಯಲಿದೆ. ಮುಂದಿನ ಜನವರಿ ಫೆಬ್ರವರಿಯವರೆಗೂ ನೀರಿನ ಹಂಚಿಕೆ ವಿಚಾರವಾಗಿ ಸಂಘರ್ಷಗಳು ಮುಂದುವರಿಯುತ್ತವೆ. ಈಗ ಸುರಿಯುತ್ತಿರುವ ತಾತ್ಕಾಲಿಕ ಮಳೆಯನ್ನು ನಂಬಿ ತಮಿಳುನಾಡಿಗೆ ನೀರು ಹರಿಸಬಾರದು ಎಂದು ಸಲಹೆ ನೀಡಿರುವುದಾಗಿ ಹೇಳಿದರು. ರಾಜ್ಯದ ರೈತರ ಕೃಷಿಗೆ ನೀರು ಬಿಡಬೇಕು. ಕಾವೇರಿ ನದಿ ಪಾತ್ರದಲ್ಲಿ 70% ಬಿತ್ತನೆಯಾಗಿದೆ. ನೀರು ಬಿಡದೇ ಇದ್ದರೆ ಬೆಳೆ ನಷ್ಟವಾಗಲಿದೆ. ಅದಕ್ಕೆ ಸೂಕ್ತ ಪರಿಹಾರ ನೀಡಬೇಕು. ನದಿ ನೀರಿನ ಹಂಚಿಕೆ ವಿಚಾರವಾಗಿ ತಮಿಳುನಾಡಿನ ಡಿಎಂಕೆ ಪಕ್ಷ ಸುಪ್ರೀಂ ಕೋರ್ಟ್ಗೆ ಖಾಸಗಿ ದೂರು ಸಲ್ಲಿಸಿದೆ. ನ್ಯಾಯಾಲಯದಲ್ಲಿ ಸೂಕ್ತ ಅಂಕಿಅಂಶಗಳ ಜೊತೆ ವಾದಿಸುವ ಮೂಲಕ ರಾಜ್ಯದ ಹಿತಾಸಕ್ತಿಗೆ ಅನ್ಯಾಯವಾಗದಂತೆ ಸರ್ಕಾರ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಇದು ತಾತ್ಕಾಲಿಕವಾಗಿರುವಂತದ್ದು. ಇಡೀ ವರ್ಷ ಕುಡಿಯೋ ನೀರಿನ ಮತ್ತು ನಮ್ಮ ರೈತರಿಗೆ ನೀರು ಕೊಡುವಂತ ಒಂದು ವಿಚಾರ ಬಹಳ ಮುಖ್ಯವಾಗಿದೆ. ಸುಪ್ರೀಂ ಕೋರ್ಟ್ಗೆ ಹೋಗಿರುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ಸಮರ್ಪಕವಾದ ಉತ್ತರ ಕೊಡಬೇಕು. ಈಗಾಗಲೇ ಏನು ನೀರು ಹರಿದು ಹೋಗ್ತಾ ಇದೆ ಅದರ ಸಂಪೂರ್ಣ ಡೇಟಾ ಇಟ್ಕೊಂಡು ಸೋಮವಾರ ದಿವಸ ನಮ್ಮ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಸಮರ್ಪಕ ವಾದವನ್ನು ಮಾಡಬೇಕು.